ಎಸ್ಗಾರಿಕೆ ಪಂದ್ಯದಲ್ಲಿ ಗುರು ಸ್ಟ್ರೈಕ್ ನಲ್ಲಿ ಸುನಿಲ, ನಾನ್ ಸ್ಟ್ರೈಕ್ ನಲ್ಲಿ ಪ್ರವೀಣ. ಪ್ರಥಮ ಚೆಂಡಿಗಾಗಿ ಡಾಟ್ ಡೆಲಿವರಿ ಚಿಕ್ಕೆ ಮಾರ್ಪಾಡಾಗ್ತಾ ಇದೆ. ದ್ವಿತೀಯ ಚೆಂಡಿಗಾಗಿ ಸುನಿಲ್ ಏಟಿ, ಚಿಕ್ಕಮಗಳೂರು ಹೊಸಪೇಟೆ ಪರಿಸರದ ಆಟಗಾರರು. ದ್ವಿತೀಯ ಚೆಂಡಿಗಾಗಿ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಚಿಕ್ಕೆ ಎಸೆತ ಗಮನಿಸಿಕೊಳ್ಳುವಲ್ಲಿ ವಿಫಲತೆ. ದೊಡ್ಡನಗುಡ್ಡ ಪರಿಸರದ ರಾಜ್ಯ ಕನ್ನಡದ ಶ್ರೇಷ್ಠ ದಾಂಡಿಗ ಪ್ರವೀಣ್ ದೊಡ್ಡನಗುಡ್ಡ. ತೃತೀಯ ಚೆಂಡಿಗಾಗಿ ಸುನಿಲ್ ಏಟಿ, ಅಂಬೇರ್ಗಾಗಿ ಮನವಿ ಸಲ್ಲಿಕೆ. ಸೂಕ್ಷ್ಮ ಗಮನಿಕ ತೀರ್ಪುಗಾರ ಅಂತ ದೀಕ್ಷಿತ್. ದಯವಿಟ್ಟು ಗಮನಿಸಿ, ತೀರ್ಪುಗಾರರು ನೀಡ್ತಾರೆ ಸರ್. ದಯವಿಟ್ಟು ಉಳಿದಂತ ಆಟಗಾರರು ಅಂಪೈರ್ ಏನಂತ ತಿಳಿಸಬೇಕು. ನೋ ಬಾಲ್ ಎನ್ನುವ ತೀರ್ಮಾನ ಈಗಾಗಲೇ ತೀರ್ಪುಗಾರರು ಗಮನಿಸಿಕೊಳ್ತಾ ಇದ್ದಾರೆ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ, ಗಮನಿಸಿಕೊಳ್ಳಿ. ಸರ್ ದೀಕ್ಷಿತ್ರವ್ರೆ, ಎಸ್ ಅಂದರೆ ತೀರ್ಪುಗಾರಿಕೆಯಲ್ಲಿ ಬದಲಾವಣೆ ಆಗುವುದಿಲ್ಲ. ತೀರ್ಪುಗಾರ ತೀರ್ಮಾನ ಅಂತಿಮವಾಗಿರುತ್ತದೆ. ಜಯಸುಂದರ್ ಹಾಗೂ ದೀಕ್ಷಿತ್ರವರ ತೀರ್ಮಾನ ಈಗಾಗಲೇ ನೋ ಬಾಲ್ ಎನ್ನುವ ತೀರ್ಮಾನ ಫ್ರೀಟ್ ಚಾಟಿಯಲ್ಲಿದೆ. ಸರ್ ಮುಂದೆ ಮುಂದೆ ಸ್ವಲ್ಪ ಟಾರ್ಪಲ್ ಬೀಳಿಸ್ತಾರೆ. ಈಗಾಗಲೇ ಕ್ರೀಡಾಂಗಣಕ್ಕೆ ಗೋವಾ ಬಾಯ್ಸ್ ಆಗಮಿಸಿದೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತ ಬಯಸ್ತಿದ್ದೇವೆ. ದಯವಿಟ್ಟು ಮತ್ತೊಮ್ಮೆ ವೈಡ್ ಬಾಲ್ ಎನ್ನುವ ತೀರ್ಮಾನ ಈಗಾಗಲೇ ಫ್ರೀಟ್ ಚಾಲ್ತಿಯಲ್ಲಿದೆ. ಗುರು ಎಸ್ಗಾರಿಕೆ ಭಾಗದಲ್ಲಿ ಮೇಟಿ ಸುನಿಲ ಯಾವುದೇ ದೊಡ್ಡ ಹೊಡೆತಕ್ಕೆ ಉತ್ತಮದ ಹೊಡೆತ ಕೈ ಹಾಕಿದ್ರು ಕೂಡ ಅವಿನಾಶ್ ಬೆನ್ಕಿಲ್ ಪರಿಸರದ ಆಟಗಾರರು ಬಾರಿ ಬಾನೇಲಿ ಪರಿಸರದ ಆಟಗಾರರು ಮೂಡಿಗೆರೆ ಕ್ಷೇತ್ರ ಪ್ರವೀಣ ಸ್ಟ್ರೈಕ್ ನಲ್ಲಿ ಪ್ರವೀಣ ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ಕೂಡ ಎಕ್ಸ್ಟ್ರಾ ಕಾಮರ್ಸ್ ಭಾಗದಲ್ಲಿ ಕೂಡ ಉತ್ತಮದ ಹೊಡೆತ ಕೈ ಹಾಕಿದ್ರು. 4 ಓಟದ ಲಾಭ, ಬೌಂಡರಿ. ಎದುರಿಸಿದ ಪ್ರಥಮ ಸೆಟ್ 4 ಓಟದ ಬರೆದುಕೊಳ್ತಾ ಇದ್ದಾರೆ. ಲೆಗ್ ಬಾಯ್ ಎನ್ನುವ ಸೂಚನೆ ಈಗಾಗಲೇ ಪ್ರಕಟವಾಗ್ತಾ ಇದೆ.
ಬಹಳಷ್ಟು ಅನುಭವದ ಎಸ್ತುಗಾರಿಕೆ, ಪವರ್ ಸ್ಟಾರ್ ತರದ ನಾಯಕ ಗುರು. ನಿನ್ನೆದಲ್ಲ ಬ್ಯಾಕ್ ಟು ಬ್ಯಾಕ್ ಡಾಟ್ ಇಟ್ ಓವರ್ನ ಮುಕ್ತಾಯ. ಪ್ರಥಮ ಮುಕ್ತ ತಂಡ ಒಟ್ಟಾರೆ ಗಳಿಕೆ 7. ಅದೇ ಅವರ ಎಸುಗಾರಿಕೆಯಲ್ಲಿ ಹೊಸ ಬೌಲರ್ನ ಪರಿಚಯವಾಗ್ತಾ ಇದೆ. ದಯವಿಟ್ಟು ಶೀಘ್ರದಲ್ಲೇ ಮುಂದಿನ ಒಂದು ಪಂದ್ಯಾಕೂಟವಾಗಿ ಮೊದಲ ಕರೆಯನ್ನು ನೀಡ್ತಾ ಇದ್ದೀವಿ. ಗೋವಾ ಬಾಯ್ಸ್ ವಿರುದ್ಧವಾಗಿ ಸ್ಟಾರ್ ಸಿಕೆಎಂ ಚಿಕ್ಕಮಗಳೂರು ಸ್ಟಾರ್ ಪ್ರಥಮ ಕರೆ ನೀಡ್ತಾ ಇದ್ದೇವೆ. ರಾಮ್ ಎಸ್ತುಗಾರಿಕೆಯಲ್ಲಿ ಹೊಸ ಬೌಲರ್ನ ಪರಿಚಯವಾಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 7. ಈಗಾಗಲೇ ಪ್ರಥಮ ಓವರ್ ಮುಕ್ತಾಯ ಬಳಿಕ ಪವರ್ ಪ್ಲೇ ಮುಕ್ತಾಯದ ಬಳಿಕ ಎರಡನೇ ಓವರ್ಗಾಗಿ ರಾಮನ ಕರೆತರುವ ಕೆಲಸವನ್ನು ಪವರ್ ಸ್ಟಾರ್ ನಡೆಸುತ್ತದೆ. ಸ್ಟ್ರೈಕ್ ನಲ್ಲಿ ಸುನಿಲ ಬೊಗ್ಗಸಿಗೆ ಕಳಿಸ್ತಾ ಇರ್ತಾ ಇದೆ. ಈಗಾಗಲೇ 80 ಸುನಿಲ ಆಟ ಅಂತ್ಯಗೊಳ್ತಾ ಇದ್ರೆ ಬ್ಯಾಕ್ ಟು ದ ಪೆವಿಲಿಯನ್. ಸುನಿಲ್ 80 ಅವರ ಸ್ಥಾನದಲ್ಲಿ ಮತ್ತೆ ದಾನಿಗೆ ಅಂಕಣ ಪ್ರವೇಶಾತಿ ಪಡೆದರೆ ಲೋಕೇಶ್ ಆಚಾರ್ಯ ಲೆಫ್ಟಿ ಬ್ಯಾಟ್ಸ್ಮನ್. ಜರ್ಸಿ ನಂಬರ್ 12ರಲ್ಲಿ ದಯವಿಟ್ಟು ಜರ್ಸಿ ನಂಬರ್ 17ರಲ್ಲಿ ಪ್ರವೀಣ್ ಆಲ್ದೂರು ಪರಿಸರದ ಆಟಗಾರರು. ರಾಮ್ ಹ್ಯಾಟ್ರಿಕ್ ವಿಕೆಟ್ ಆಗುವ ಸಾಧ್ಯತೆ. ಎಸ್ ಪ್ರವೀಣ ಸ್ಟ್ರೈಕ್ ನಲ್ಲಿ. ಎಸ್ ಈ ಬಾರಿ ಲೆಕ್ಕಾಚಾರದ ಆಟವನ್ನು ಆಡಿದ್ರು. ತಟ್ಟಿ ಮುಟ್ಟಿ ಒಂಟಿ ಓಟದ ಲಾಭ ಪಡೆದುಕೊಳ್ತಾ ಇದ್ದಾರೆ. ಪಾಯಿಂಟ್ ವಿಭಾಗ ಸಿಲ್ಲಿ ಪಾಯಿಂಟ್ ಮಿಡ್ ಆಫ್ ವಿಭಾಗ ಸ್ಕ್ವೇರ್ ಫ್ಲಾಗ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಹೊಡೆಯಬಲ್ಲ ಆಟಗಾರ ಪ್ರವೀಣ ದೊಡ್ಡನಗೂಡ. ಎಸ್ತುಗಾರಿಕೆಯಲ್ಲಿ ರಾಮ್ ಚತುರ್ಥ ಚೆಂಡಿಗಾಗಿ ರಾಮ ಎಸ್ತುಗಾರಿಸಿ ಲಾಭವನ್ನು ಕಂಡುಕೊಡ್ತಾ ಇದ್ದಾರೆ. ಈ ಬಾರಿ ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪಂಚಮ ಚೆಂಡಿಗಾಗಿ ಅಪರಿದಾಟಕ್ಕೆ ಚೆಂಡು. ಎಸ್ ಈ ಬಾರಿ ಕೂಡ ಕಟ್ ಶಾಟ್ ಹೊಡೆಯತ್ನ ಮಧು ಕ್ಷೇತ್ರ ರಕ್ಷಣೆ ಯಶಸ್ವಿ. ತೀರ್ಪುಗಾರಿಕೆಯಲ್ಲಿ ಬಹಳಷ್ಟು ಸೂಕ್ಷ್ಮಗತಿಯ ತೀರ್ಪುಗಾರಿಕೆ. ಜೈ ಸುಂದರ್ ಹಾಗೂ ದೀಕ್ಷಿತ್. ದ್ವಿತೀಯ ಓವರ್ನ ಅಂತಿಮ ಚೆಂಡಿಗಾಗಿ ಪ್ರವೀಣ್ ಆಲ್ದೂರು. ಮುಂದಿನ ಒಂದು ಪಂದ್ಯಾಕೂಟಕ್ಕಾಗಿ ಗೋವಾ ಬಾಯ್ಸ್ ವಿರುದ್ಧವಾಗಿ ಸ್ಟಾರ್ ಸಿಕೆಎಂ ತಂಡದ ನಾಯಕರನ್ನ ಬರಮಾಡಿಕೊಳ್ಳುತ್ತಿದ್ದಾರೆ.
ಚೆಂಡು ಔಟ್ ಎನ್ನುವ ತೀರ್ಮಾನ. ಬಹಳಷ್ಟು ಕಟ್ಟಿ ಹಾಕುವಲ್ಲಿ ಯಶಸ್ವಿ ಬೌಲರ್ ಆದ ರಾಮ್ ಇವರ್ ಮುಕ್ತಾಯ ಕಂಡ ಬಳಿಕ 2 ರನ್ ನೀಡಿ 3 ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ. ಒಂಬತ್ತು ದ್ವಿತೀಯ ಓವರ್ ಮುಕ್ತಾಯ ತಂಡ ಒಟ್ಟಾರೆ ಗಳಿಕೆ 9. ಲೆಫ್ಟಿ ಕಿರಣ ಎಸ್ತುಗಾರಿಕೆಯಲ್ಲಿ ತೃತೀಯ ಓವರ್ನ ಪ್ರಥಮ ಚೆಂಡಿಗಾಗಿ ಸಚಿನ್ ನಾನ್ ಸ್ಟ್ರೈಕ್ ಬ್ಯಾಟ್ಸ್ಮನ್ ಆಗಿ ಹೊಸ ಬ್ಯಾಟ್ಸ್ಮನ್. ಚೆಂಡು 6 ಓಟದ ಲಾಭ ಪಡೆದುಕೊಳ್ತಾ ಇದೆ. ಬೇಗ ಸಿಕ್ಸರ್. 6 ಓಟದ ಲಾಭ. ತಂಡದ ಒಟ್ಟಾರೆ ಗಳಿಕೆ 15. ಲಾಸ್ ಆಫ್ 3 ವಿಕೆಟ್. ದ್ವಿತೀಯ ಚೆಂಡಿಗಾಗಿ ಅವಕಾಶ ಕೊಟ್ಟರೆ ಹಸ್ತವನ್ನು ನುಂಗಬಲ್ಲ ಆಟಗಾರ. 6 ಓಟದ ಲಾಭ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ನ ಸರ ನೀಡ್ತಾ ಇದ್ದಾರೆ ಪ್ರವೀಣ. ಕಾದು ಕೂತ ಗಿಡುಗ ತನ್ನ ವಿಭಿನ್ನ ಶೈಲಿಯಲ್ಲಿ ಕೂಡ ತನ್ನದೇ ಆದ ಸಿಕ್ಸ್ ಮೂಲಕ ಅಭಿಮಾನಿಗಳಿಗೆ ಸಿಕ್ಸರ್ನ ರಸದೌತ ನೀಡ್ತಾ ಇದ್ದಾರೆ. ತನ್ನ ಒಟ್ಟಾರೆ ಗಳಿಕೆ 21. 21. ಮೂರನೇ ಓವರ್ ಚಾಲ್ತಿಯಲ್ಲಿ ಹೆಲಿಕಾಪ್ಟರ್ ಶಾಟ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನಾಯಕ ನಾಟಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹ್ಯಾಟ್ರಿಕ್ 6 ನಲ್ಲಿ ತೃತೀಯ ಓವರ್ನ ಹ್ಯಾಟ್ರಿಕ್ 6 ಎಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ಚತುರ್ಥ ಚೆಂಡಿಗಾಗಿ ಯಾರ್ಕರ್ ಮಾದರಿ ಚೆಂಡು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಮೂಲಕ. ಹೌದು, 6 ಓಟದ ಲಾಭ. ಕ್ಷೇತ್ರ ರಕ್ಷಣೆ ನಡೆಯುವಿಕೆ. ಬಹುಶಃ ಅವಕಾಶ ಸಿಕ್ಕರೆ ಹಸ್ತವನ್ನು ನುಂಗಬಲ್ಲ ಆಟಗಾರ ಪ್ರವೀಣ್ ದೊಡ್ಡನಗುಡ್ಡ. ರಾಜ್ಯ ಕಂಡದ ಶ್ರೇಷ್ಠ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ಕೂಡ ತನ್ನದೇ ಆದ ಛಾಪು ಮೂಡಿಸ್ತಾ ಇದ್ದಾರೆ. ಐದನೇ ಚೆಂಡಿಗಾಗಿ ಮತ್ತೊಮ್ಮೆ 5 ಸಿಕ್ಸರ್ ಬಾರಿಸ್ತಾ ಇದ್ದಾರೆ. 5 ಚೆಂಡಿನಲ್ಲಿ 5 ಸಿಕ್ಸರ್. ರೆಕಾರ್ಡ್ ಆಗುತ್ತಾ ಕಾದು ನೋಡುವ. ಗಮನಿಸಿಕೊಳ್ಳಿ, ಈ ಕ್ರೀಡಾಂಗಣದಲ್ಲಿ ನಿನ್ನೆ 5 ಸಿಕ್ಸರ್ ಮಾತ್ರ, ಇಂದು ಕೂಡ 5 ಸಿಕ್ಸರ್ ಆಗಿದೆ. 6ನೇ ಸಿಕ್ಸರ್ಗಾಗಿ ಎಲ್ಲರೂ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಿರುವಂತಹ ಆಟ. ಪವರ್ ಸ್ಟಾರ್ ಹಾಗೂ ತಗಡೂರು ಟೆಂಡರ್ಸ್ ನಾಯಕ ನಾಟ ಪ್ರವೀಣ ದೊಡ್ಡನಗುಡ್ಡ. ಆರನೇ ಸಿಕ್ಸರ್ಗಾಗಿ ಕಾತಿರುವಂತಹ ಪ್ರೇಕ್ಷಕರು. ವೈಡ್ ಬಾಲ್. ಎಸ್, ವೈಡ್ ಬಾಲ್. ತಂಡದ ಒಟ್ಟಾರೆ ಗಳಿಕೆ 40. ಎಸ್ ಈ ಬಾರಿ
ಉತ್ತಮದ ಆಟ. ತಟ್ಟಿಮಿಟಿ ಸಿಂಗಲ್ಗೆ ಓವರ್ ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಗಳಿಕೆ 41. ಎಸ್ತುಗಾರಿಕೆಯಲ್ಲಿ ಹೊಸ ಬೌಲರ್ನ ಕರೆತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಶರತ್. ನೆರಳಿ ಪರಿಸರದ ಆಟಗಾರರು. ಶರತ್ ಮುಂದಿನ ಪಂದ್ಯಾಕುಟಿಗಾಗಿ ಟಾಸ್ಗೆ ಕರೆ ನೀಡ್ತಾ ಇದ್ದೀವಿ. ದಯವಿಟ್ಟು ಸ್ಟಾರ್ ಚಿಕ್ಕಮಗಳೂರು ತಂಡದ ನಾಯಕ ಹಾಗೂ ಗೋವಾ ಬಾಯ್ಸ್ ತಂಡದ ನಾಯಕ ಟಾಸ್ಗಾಗಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾವೆ. ಪ್ರಥಮ ಸೆಕ್ಷನ್ ಕರೆ ಓವರ್ ಶರತ್ ಅವರು ಕರೆದಿರುವ ಕೆಲಸ. ಪ್ರಥಮ ಚೆಂಡಿಗಾಗಿ ಪ್ರವೀಣ್ ಡಾಟ್ ಡೆಲಿವರಿ ಚಿಕ್ಕ ಕ್ಷಮೆ ಇರಲಿ, ಕೀಪರ್ ಚೇಂಜ್ ಬದಲಾವಣೆಗೆ ಹೇಳಿದ್ದಾರೆ. ಚೆಂಡು ಆರೋಟದ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರವೀಣ. ಬಹಳಷ್ಟು ಶರತ್ಗಾಗಿ 3ನೇ ಚೆಂಡಿಗಾಗಿ ಶರತ್ ಪ್ರವೀಣ. ಈ ಬಾರಿ ಕೂಡ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ. ಆರೋಟದ ಲಾಭ ಮತ್ತೆ ಬಿರುಸಿನ ಆಟವನ್ನು ತನ್ಮೂಲಕ ಪ್ರದರ್ಶಿಸಿದ್ದಾರೆ ಪ್ರವೀಣ್. ತಗಡೂರು ಟೆಂಡರ್ಸ್ನ ನಾಯಕನ ಆಟ ಬಹಳಷ್ಟು ಯಶಸ್ವಿ ಆಗ್ತಾ ಇದೆ. ಪ್ರತಿ ಪಂದ್ಯದಲ್ಲೂ ಕೂಡ ಲೀಲಾ ಜಾಲ ಬಗ್ಗೆ ಜಾಲ ಆಡುತ್ತಿರುವಂತಹ ಆಟಗಾರ. ಪ್ರತಿ ಎಸೆಗಾರನ ಎಸೆತವನ್ನು ಗಮನಿಸಿ ಸಿಕ್ಸರ್ಗೆ ದಾಟಿಸ್ತಾ ಇದ್ದಾರೆ ಪ್ರವೀಣ್. ಈ ಬಾರಿ ಕ್ಯಾಚ್ ಆಗುವ ಸಾಧ್ಯ. ಹೌದು, ತನ್ಮೂಲಕ ವಿಕೆಟ್ ಒಪ್ಪಿಸಿಕೊಂಡು ಬಾಕ್ಸ್ ದ ಪೆವಿಲಿಯನ್ ಪ್ರವೀಣ್ ನಾಯಕನಾಟ ಅಂತ್ಯಗೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 53. ಅವರ ಸಾಧನೆ ಹೊಸ ಬ್ಯಾಟ್ಸ್ಮನ್ ಅಂಕಣ ಪ್ರವೇಶಾತಿ ಮಂಜು. ನೆರಳಿ ಪರಿಸರ ಕೆಳಗಡೆ ಪರಿಸರದ ಆಟಗಾರರು. ಎಷ್ಟಿದೆ ಇದು? 206. ಚೆಂಡು ಟಾಪ್ ಎಡ್ಜ್ ಆಗಿ ಕ್ಯಾಚ್ ಔಟ್. ಒಂದಾದಿಗೆ ಹಿಂದಿರುಗ್ತಾ ಇದ್ದಾರೆ ಮಂಜು. ಬಿಟ್ ಹೊಡಿತಿದೆ ಅಂತ, ಬಿಟ್ ಪವರ್ ಪಾಸ್ ಆಗ್ತಿದೆ ಅಂತ ಹೇಳ್ತಿರೋದು. ಅರ್ಥಿಂಗ್ ಆಗ್ತಿದೆ ಬಿಟ್ ಅಂತ. ಏನು ಮತ್ತೆ ಇಲ್ಲ ದಯವಿಟ್ಟು ಶೀಘ್ರಗತಿಯಲ್ಲಿ ಅಂಕಣ ಪ್ರವೇಶಾತಿ ಪಡೆದುಕೊಳ್ಳಿ. ಕೊನೆಯವನ್ನ ಅಂತಿಮ ಚೆಂಡು. ಅಂತಿಮ ಚೆಂಡಿಗಾಗಿ ಸಚಿನ್ ಕರೆತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹುಡುಗಿ ಔಟ್ ಎನ್ನುವ ತೀರ್ಮಾನ. 54
24 ಚೆಂಡು 55ರ ಸವಾಲು ಜಯಕ್ಕಾಗಿ